ಸದ್ಯದ ಮಟ್ಟಿಗೆ ಒಂದು ಕಡೆ ಈಗಾಗಲೇ ಕಾಂಗ್ರೆಸ್ ಪಾಳ್ಯದಲ್ಲಿ ಮುಡಾ ಹಗರಣದ ವಿಚಾರವಾಗಿ ಒಂದು ಸಿಎಂ ಬದಲಾವಣೆಯ ಕೂಗು ಏನು ಕೇಳಿ ಬರ್ತಾ ಇದೆಯೋ ಅದರ ಜೊತೆಗೆ ಈಗಾಗಲೇ ಹೈಕಮಾಂಡ್ ಕೂಡ ಯಾವ ಸಂದರ್ಭದಲ್ಲಿ ಏನು ಹೇಳೋದಕ್ಕೂ ಕೂಡ ಸಾಧ್ಯವಾಗುವುದಿಲ್ಲ, ಐ ಅಲರ್ಟ್ ಆಗಿರಬೇಕು ಅಂತ ಒಂದು ಕಡೆ ಹೇಳಲಾಗ್ತಾ ಇರುವಂತದ್ದು. ಸೊ ಒಂದು ಕಡೆ ಪ್ರಮುಖವಾಗಿ ಸದ್ಯದ ಮಟ್ಟಿಗೆ ಕಾಂಗ್ರೆಸ್ ಪಾಳ್ಯದಲ್ಲಿ ಸಿಎಂ ಬದಲಾವಣೆಯ ಗಾಳಿ ನಿಲ್ಲುವ ಹಾಗೆ ಕಾಣಿಸ್ತಾ ಇಲ್ಲ. ಗೊಂದಲಕ್ಕೆ ತೆರೆ ಎಳೆದಿದೆ ಈಗ ಹೈಕಮಾಂಡ್. ಎಲ್ಲವನ್ನೂ ಕೂಡ ಗಮನಿಸ್ತಾ ಇದ್ದಾರೆ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು. ಪ್ರಮುಖವಾಗಿ ಸೂಕ್ತ ಸಮಯದಲ್ಲಿ ರಾಜ್ಯದ ಕೈ ನಾಯಕರಿಗೆ ಸೂಚನೆಯನ್ನು ನೀಡೋದಕ್ಕೆ ನಿರ್ಧಾರ ಮಾಡಲಾಗಿರುವಂಥದ್ದು. ಯಾವ ಬಣಕ್ಕೆ ಹೈಕಮಾಂಡ್ ಸೂಚನೆಯನ್ನು ನೀಡುತ್ತಾ ಹಾಗಿದ್ರೆ ಪ್ರಮುಖವಾಗಿ ಈಗಾಗಲೇ ಮುಡಾ ಹಗರಣ ಬಿರುಗಾಳಿ ಎಬ್ಬಿಸಿರುವಂತಹ ಮುಡಾ ಹಗರಣ ಕಾಂಗ್ರೆಸ್ ಪಾಳ್ಯದಲ್ಲಿ ನಿಲ್ಲುವ ಹಾಗೆ ಕಾಣಿಸ್ತಾ ಇಲ್ಲ. ಸಿಎಂ ಬದಲಾವಣೆಯ ಗಾಳಿ, ಇದರಿಂದ ಸಿಎಂ ಸ್ಥಾನ ಪಲ್ಲಟ ಆಗುತ್ತೆ ಅನ್ನುವಂತಹ ಗುಮಾನಿ ಮಾತು ಕೇಳಿ ಬರ್ತಾ ಇದೆ. ಈ ಗೊಂದಲಕ್ಕೆ ತೆರೆ ಎಳೆಯೋದಕ್ಕೆ ಹೈಕಮಾಂಡ್ ಒಂದು ರೀತಿ ನಿರ್ಧಾರ ಮಾಡಿದೆ. ಎಲ್ಲವನ್ನ ಕೂಡ ಗಮನಿಸ್ತಾ ಇದೆ ಕಾಂಗ್ರೆಸ್ ಹೈಕಮಾಂಡ್. ಸೂಕ್ತ ಸಮಯದಲ್ಲಿ ರಾಜ್ಯ ಕೈ ನಾಯಕರಿಗೆ ಸೂಚನೆಯನ್ನು ನೀಡೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿರುವಂಥದ್ದು. ಯಾವ ಬಣಕ್ಕೆ ಹೈಕಮಾಂಡ್ ಸೂಚನೆಯನ್ನು ನೀಡುತ್ತೆ ಅನ್ನುವಂಥದ್ದು ಸದ್ಯದ ಮಟ್ಟಿಗೆ ಕುತೂಹಲಕ್ಕೆ ಕಾರಣವಾಗಿರುವಂಥದ್ದು. ಸೊ ಈ ಹಿನ್ನೆಲೆಯಲ್ಲಿ ಒಂದು ಕಡೆ ಏನಾಗಬಹುದು, ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಹೂಗಾರ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಪ್ರಮುಖವಾಗಿ ಮುಡಾ ಹಗರಣದ ವಿಚಾರದಲ್ಲಿ ಸದ್ಯದ ಮಟ್ಟಿಗೆ ಈಗ ಈ ಸಿಎಂ ಬದಲಾವಣೆಯ ಕೂಗು, ಆ ಗಾಳಿ ಮತ್ತಷ್ಟು ಜೋರಾಗ್ತಾ ಇದೆ. ಯಾರಾಗಬಹುದು ಸಿಎಂ, ಮುಂದಿನ ಸಿಎಂ ಅನ್ನುವಂತಹ ಪ್ರಶ್ನೆ ಸದ್ಯಕ್ಕೆ ಕಾಡ್ತಾ ಇದೆ. ಸೊ ಏನಿದೆ ಬಗ್ಗೆ ಅಪ್ಡೇಟ್? ರೂಪಾ, ಈಗಾಗಲೇ ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯದಲ್ಲಿ ಸಿಎಂ ಬದಲಾವಣೆ ಆಗ್ತಾರೆ ಅನ್ನುವಂತ ಚರ್ಚೆಗಳು ಕೂಡ ಆರಂಭವಾಗಿತ್ತು. ಈ ಒಂದು ಆರಂಭದ ಹಿನ್ನೆಲೆಯಲ್ಲಿ ಸಾಕಷ್ಟು ಶಾಸಕರಿಗೆ, ಕಾಂಗ್ರೆಸ್ ಶಾಸಕರಿಗೆ ಸಾಕಷ್ಟು ಗೊಂದಲ ಕೂಡ ಸೃಷ್ಟಿಯಾಗಿತ್ತು. ಎಲ್ಲಿ ಯಾವ ಕ್ಷಣದಲ್ಲಿ ಸಿಎಂ ಬದಲಾವಣೆ ಆಗ್ತಾರೆ, ಯಾರಾಗ್ತಾರೆ ಅನ್ನುವಂಥದ್ದು ಸಾಕಷ್ಟು ಒಂದ್ ಕಡೆ ಗೊಂದಲ ಕೂಡ ಎಡೆ ಮಾಡಿಕೊಡ್ತಿತ್ತು. ಅದಕ್ಕೆ ಹೈಕಮಾಂಡ್ ನಾಯಕರು ದೆಹಲಿಗೆ ಸಿಎಂ ಮತ್ತೆ ಡಿಸಿಎಂ ನ ಕರೆಸಿ ಒಂದಿಷ್ಟು ಆ ಗೊಂದಲಕ್ಕೆ ತೆರೆ ಎಳೆಯುವಂತ ಪ್ರಯತ್ನ ಮಾಡಿದ್ರು. ಆದ್ರೆ ದೆಹಲಿಗೆ ಹೋಗಿ ಬಂದಿರತಕ್ಕಂತ ರಾಜ್ಯ ಕಾಂಗ್ರೆಸ್ ನಾಯಕರು ಸಮಸ್ಯೆಯನ್ನ ಪರಿಹಾರ ಮಾಡ್ಕೊಂಡು ಬಂದ್ರ ಅನ್ನುವಂಥದ್ದು ಸಾಕಷ್ಟು ಒಂದು ಚರ್ಚೆ ಆಗಿತ್ತು. ಆದ್ರೆ ಕೆಲವೊಂದಿಷ್ಟು ಇದೀಗ ಮತ್ತೊಂದು ಟೆನ್ಷನ್ ಕೈ ಶಾಸಕರಿಗೆ ಎದುರಾಗಿರುವಂತದ್ದು, ಪ್ಲಾನ್ ಎ ಮತ್ತು ಪ್ಲಾನ್ ಬಿ ಅನ್ನುವಂತ ಒಂದು ಪ್ಲಾನ್ ಗಳನ್ನ ಮಾಡ್ಕೊಂಡಿದ್ದಾರೆ ಹೈಕಮಾಂಡ್ ನಾಯಕರು ಅನ್ನುವಂಥದ್ದು ಕಾಂಗ್ರೆಸ್ ಪಾಳ್ಯದಲ್ಲಿ ಚರ್ಚೆ ಆಗ್ತಾ ಇದೆ. ಒಂದ್ ಕಡೆ ಏನಾದ್ರೂ ಸಿಎಂ ಸಿದ್ದರಾಮಯ್ಯವ್ರಿಗೆ ಮೂಡಾ ಹಗರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ 29 ಗಂಟೆ ನ್ಯಾಯಾಲಯದಲ್ಲಿದೆ. ಆ ತೀರ್ಪು ಏನಾದ್ರೂ ಸಿಎಂ ಸಿದ್ದರಾಮಯ್ಯವ್ರ ವಿರುದ್ಧವಾಗಿ ಏನಾದ್ರೂ ಬಂದ್ರೆ ಸಿಎಂ ಬದಲಾವಣೆ ಆಗುವಂತಹ ಎಲ್ಲಾ ಸಾಧ್ಯತೆ ಕೂಡ ಇದಾವೆ ಅನ್ನುವಂತ ಚರ್ಚೆಗಳು ಕೂಡ ಆರಂಭವಾಗಿದ್ದಾವೆ. ಒಂದ್ ಕಡೆ ಪರಮೇಶ್ವರ್ ಅವರು, ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಕೂಡ ಹೈಕಮಾಂಡ್ ನಾಯಕರ ಜೊತೆ ಚರ್ಚೆ ನಡೆಸಿದ್ದಾರೆ. ಹೈಕಮಾಂಡ್ ನಾಯಕರು ಕೂಡ ಕೆಲವೊಂದಿಷ್ಟು ಆಗು ಹೋಗುಗಳ ಬಗ್ಗೆ ಕೂಡ ಒಂದಿಷ್ಟು ವಿವರಣೆಗಳನ್ನ ತೆಗೆದುಕೊಂಡು ಅದಕ್ಕೆ ಪ್ಲಾನ್ ಗಳನ್ನು ಕೂಡ ಸೃಷ್ಟಿ ಮಾಡ್ಕೊಂಡಿದ್ದಾರೆ ಅನ್ನುವಂತ ಒಂದಿಷ್ಟು ಸುದ್ದಿ ಕೂಡ ಕಾಂಗ್ರೆಸ್ ಪಾಳ್ಯದಲ್ಲಿ ಸಂಚಲನ ಸೃಷ್ಟಿ ಮಾಡಿದೆ. ಹಾಗಾಗಿ ಸಿಎಂ ಸಿದ್ದರಾಮಯ್ಯವರು ಸಿಎಂ ಆಗಿ ಉಳಿತಾರೆ, ಕಾನೂನು ಹೋರಾಟ ಮುಂದುವರಿಯುತ್ತೆ ಅನ್ನುವಂತ ಮಾತುಗಳು ಇದ್ವು. ಆದ್ರೆ ಇದೀಗ
ಕೆಲವೊಂದಿಷ್ಟು ಬದಲಾವಣೆ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಸಾಕಷ್ಟು ವಿಚಾರಗಳು ಕೂಡ ಬೆಳಕಿ ಬರ್ತಾ ಇದ್ದೇವೆ. ಆದ್ರೆ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಾಯಕರು ಯಾವ ರೀತಿಯ ನಿರ್ಧಾರ ಕೈಗೊಳ್ತಾರೆ ಎನ್ನುವಂಥದ್ದು ಆದಷ್ಟು ನೋಡ್ಬೇಕಾಗಿದೆ ರೂಪ. ಅದ್ರ ಜೊತೆಗೆ ಬಸವರಾಜ್, ಈಗಾಗಲೇ ಹಿಂದುಳಿದ ಹಾಗೆ ದಲಿತ ಸಮುದಾಯದ ಸ್ವಾಮೀಜಿಗಳೆಲ್ಲ ಸಿದ್ದರಾಮಯ್ಯನವರ ಪರವಾಗಿ ನಿಂತಿದ್ದಾರೆ. ಅದರ ಜೊತೆಗೆ ಸಿಎಂ ಕುರ್ಚಿ ಅನ್ನುವಂಥದ್ದು ಸುಲಭದ ಮಾತಲ್ಲ. ಕಾಂಗ್ರೆಸ್ ಪಾಳ್ಯದಲ್ಲಿ ಸಾಕಷ್ಟು ಜನ ಆಕಾಂಕ್ಷಿಗಳಿದ್ದಾರೆ. ಅಧಿಕಾರ ಅಂದ ತಕ್ಷಣ ಎಲ್ಲರೂ ಕೂಡ ಹಾಜರಿರ್ತಾರೆ. ಈಗ ಒಂದ್ ಕಡೆ ಪ್ರಮುಖವಾಗಿ ಗಮನಿಸೋದಾದ್ರೆ ಡಿ.ಕೆ. ಶಿವಕುಮಾರ್ ಪ್ರಬಲವಾದಂತ ಆಕಾಂಕ್ಷಿಯಾಗಿದ್ದಾರೆ. ಸೊ ಎಲ್ಲೋ ಒಂದು ಕಡೆ ಹೈಕಮಾಂಡ್ ಈಗ ಒಂದು ಸೂಕ್ತ ನಾಯಕನನ್ನ ಆ ಸ್ಥಾನದಲ್ಲಿ ಕೂರಿಸಿದ್ರು ಕೂಡ ಎಲ್ಲರನ್ನ ಓಲೈಕೆ ಮಾಡುವಂತ ನಾಯಕನನ್ನೇ ಆರಿಸಬೇಕಾಗಿದೆ. ಈಗ ಇದು ದೊಡ್ಡ ತಲೆನೋವು. ರಾಜ್ಯದಲ್ಲಿ ಬಹುಮತ ಪಡೆದುಕೊಂಡು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ. 136 ಶಾಸಕರನ್ನು ಕೂಡ ಒಳಗೊಂಡಿದೆ. ಹಾಗಾಗಿ ಅವರೆಲ್ಲರನ್ನು ಕೂಡ ಹಿಡಿದಿಟ್ಟುಕೊಳ್ಳುವಂತ ಪ್ರಯತ್ನ ಆಗ್ಬೇಕು. ಒಂದ್ ವೇಳೆ ಏನಾದ್ರೂ ಸಿಎಂ ಸ್ಥಾನದಿಂದ ಸಿಎಂ ಸಿದ್ದರಾಮಯ್ಯ ಕೆಳಗಿಳಿಸಿ ಬೇರೆಯವ್ರನ್ನ ಏನಾದ್ರೂ ನೇಮಕ ಮಾಡಿದ್ರೆ ಅದಕ್ಕೆಲ್ಲದಕ್ಕೂ ಕೂಡ ಎಲ್ಲಾ ಶಾಸಕರು ಕೂಡ ಒಪ್ಪಬೇಕಾಗುತ್ತೆ. ಏನಾದ್ರೂ ಅಸಮಾಧಾನ ಸ್ಫೋಟವಾದ್ರೆ ಸರ್ಕಾರವು ಕೂಡ ಛಿದ್ರವಾಗುವಂತ ಎಲ್ಲ ಸಾಧ್ಯತೆ ಕೂಡ ಇರುವಂತದ್ದು. ಹಾಗಾಗಿ ಈ ರೀತಿಯಾಗಿರ್ತಕ್ಕಂತ ಬೆಳವಣಿಗೆ ಆಗೋದು ಬೇಡ. ಯಾಕಂತಂದ್ರೆ ಮೈತ್ರಿ ಸರ್ಕಾರದಲ್ಲಿ ಇರುವಂತ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಆಯ್ತು ಅನ್ನುವಂಥದ್ದು ಎಲ್ರಿಗೂ ಕೂಡ ಗೊತ್ತು. ಹಾಗಾಗಿ ಆ ಒಂದು ಸಂದರ್ಭ ಮತ್ತೆ ಎದುರಾಗುವಂತ ಸಂದರ್ಭ ಬರಬಾರ್ದು ಅನ್ನುವಂಥದ್ದು ಹೈಕಮಾಂಡ್ ನಾಯಕರ ಲೆಕ್ಕಾಚಾರ. ಹಾಗಾಗಿ ಎಲ್ಲ ಬಣದವರನ್ನು ಕೂಡ ಕಾಂಗ್ರೆಸ್ ಬಣದವರು ಕೂಡ ಕೆಲವೊಂದಿಷ್ಟು ಬಣಗಳ ಬಡಿದಾಟ ಕೂಡ ಇರುವಂತದ್ದು. ಅವ್ರನ್ನೂ ಕೂಡ ಸಮನ್ವಯ ತೆಗೆದುಕೊಂಡು ಅವರ ಒಂದು ವಿಶ್ವಾಸನೂ ಕೂಡ ತೆಗೆದುಕೊಂಡು ಹೈಕಮಾಂಡ್ ನಾಯಕರು ಕಟ್ಟುನಿಟ್ಟಿನ